ಜಾಗತಿಕವಾಗಿ ಸೂಪರ್ ಪವರ್ ಎಂದು ದೀರ್ಘಕಾಲದಿಂದ ಪರಿಗಣಿಸಲ್ಪಟ್ಟಿದ್ದ ಯುನೈಟೆಡ್ ಸ್ಟೇಟ್ಸ್ ತನ್ನದೇ ಆದ ದುರ್ಬಲತೆಯಿಂದ ಆಶ್ಚರ್ಯಚಕಿತವಾಯಿತು. ನಿರ್ಬಂಧಗಳು ಮತ್ತು ಭೌಗೋಳಿಕ ರಾಜಕೀಯ ಪೈಪೋಟಿಯ ಹೊರತಾಗಿಯೂ ಯುರೇನಿಯಂ ಮತ್ತು ವಿಶೇಷ ರಾಸಾಯನಿಕಗಳಂತಹ ಪ್ರಮುಖ ಸಂಪನ್ಮೂಲಗಳು ಇನ್ನೂ ರಷ್ಯಾದಿಂದ ಹರಿಯುತ್ತಿವೆ. ಈ ಅವಲಂಬನೆಯು ದೀರ್ಘಾವಧಿಯ ಕಾರ್ಯತಂತ್ರದ ಅಪಾಯವನ್ನುಂಟು ಮಾಡುತ್ತದೆ. ಏತನ್ಮಧ್ಯೆ ಭಾರತವು ರಾಜತಾಂತ್ರಿಕತೆಗಿಂತ ಇಂಧನ ಭದ್ರತೆಯನ್ನು ಆರಿಸಿಕೊಳ್ಳುವ ಮೂಲಕ ಜಾಗತಿಕ ಗಮನ ಸೆಳೆಯುತ್ತಿದೆ. ಪ್ರಕ್ಷುಬ್ಧ ಸಮಯದಲ್ಲಿ ರಷ್ಯಾದ ತೈಲವನ್ನು ಭದ್ರಪಡಿಸಿಕೊಳ್ಳುವ ಮೂಲಕ ಭಾರತವು ಅಮೆರಿಕದ ವ್ಯಾಪಾರ ಉದ್ವಿಗ್ನತೆಯನ್ನು ಪ್ರಚೋದಿಸಿತು. ಆರ್ಥಿಕ ಅಗತ್ಯವು ಕೆಲವೊಮ್ಮೆ ಭೌಗೋಳಿಕ ರಾಜಕೀಯ ವೆಚ್ಚವನ್ನು ಹೇಗೆ ಮೀರಿಸುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ತ್ರಿಕೋನದ ಇನ್ನೊಂದು ತುದಿಯಲ್ಲಿ ರಷ್ಯಾ ಕುಳಿತಿದೆ. ಇತರರಿಗಿಂತ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿದೆ ಮತ್ತು ಅವುಗಳನ್ನು ಕಾರ್ಯತಂತ್ರದ ಹತೋಟಿಯಾಗಿ ಬಳಸುತ್ತಿದೆ. ಅದು ಅಮೆರಿಕದ ಪ್ರಯೋಗಾಲಯಗಳಿಗೆ ಯುರೇನಿಯಂ ಆಗಿರಲಿ ಅಥವಾ ಭಾರತಕ್ಕೆ ರಿಯಾಯಿತಿ ದರದಲ್ಲಿ ತೈಲವಾಗಲಿ, ರಷ್ಯಾದ ಸಂಪನ್ಮೂಲ ಶಕ್ತಿಯು ಅದರ ಆರ್ಥಿಕ ಪ್ರಭಾವವನ್ನು ವರ್ಧಿಸುತ್ತದೆ. ಇದು ದ್ವಿಮುಖ ಬಿಕ್ಕಟ್ಟು ಅಲ್ಲ, ಇದು ಸಂಕೀರ್ಣ ತ್ರಿಕೋನ ಕ್ರಿಯಾತ್ಮಕತೆ. ರಷ್ಯಾ ಇಂಧನ ಮತ್ತು ಕಚ್ಚಾ ವಸ್ತುಗಳನ್ನು ಮಾರಾಟವಾಡುತ್ತದೆ, ಭಾರತ ಬೆಳವಣಿಗೆಗೆ ಇಂಧನ ನೀಡಲು ಖರೀದಿಸುತ್ತದೆ ಮತ್ತು ಅಮೆರಿಕ ತನ್ನ ಕರೆನ್ಸಿ ಮತ್ತು ವ್ಯಾಪಾರ ಹಿತಾಸಕ್ತಿಗಳನ್ನು ರಕ್ಷಿಸಲು ನೀತಿ ಒತ್ತಡದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಪ್ರತಿಯೊಂದು ದೇಶದ ನಿರ್ಧಾರಗಳು ಅವಶ್ಯಕತೆಯಿಂದ ನಡೆಸಲ್ಪಡುತ್ತವೆ. ಅಮೆರಿಕಕ್ಕೆ ವಿಶ್ವಾಸಾರ್ಹ ಸಂಪನ್ಮೂಲ ಪ್ರವೇಶದ ಅಗತ್ಯವಿದೆ, ಭಾರತವು ಇಂಧನ ಕೊರತೆಯನ್ನು ಎದುರಿಸಲು ಸಾಧ್ಯವಿಲ್ಲ, ಮತ್ತು ರಷ್ಯಾ ತನ್ನ ಭೌಗೋಳಿಕ ಆರ್ಥಿಕ ಪ್ರಭಾವವನ್ನು ಬಲಪಡಿಸಲು ತನ್ನ ರಫ್ತುಗಳನ್ನು ನಡೆಸುತ್ತದೆ. ಈಗ ಪ್ರಶ್ನೆ ಹೀಗಾಗುತ್ತದೆ: ಈ ಅವಲಂಬನೆಗಳು ಕಾರ್ಯತಂತ್ರದ ಸಮತೋಲನವಾಗಿ ವಿಕಸನಗೊಳ್ಳಬಹುದೇ, ಅಥವಾ ಸ್ಪರ್ಧೆ ಮತ್ತು ಸುಂಕದ ಯುದ್ಧಗಳು ಜಾಗತಿಕ ಸಹಯೋಗವನ್ನು ಮುರಿಯುತ್ತವೆಯೇ? ಆರ್ಥಿಕ ತ್ರಿಕೋನವು ಸೂಕ್ಷ್ಮ, ಪರಸ್ಪರ ಅವಲಂಬಿತ ಮತ್ತು ಪರಿಹರಿಸಲು ಸಾಧ್ಯವಿಲ್ಲ.